ಹಾಕ್ಲೇನಿ ರಿಂಗಿ ನಿನ್ನ ಬಾಯಿಗೆ ಮಣ್ಣ ಹಗಲೊತ್ತೆ ನೀನು ಕೊಟ್ಟೆಲ್ಲೆ ಕೈನ. ಹಲೋ ಐಶ್ವರ್ಮಿ, ಆ ಹಗ್ಗ ಸ್ವಲ್ಪ ಪೊಲಿಂಗ್ ಪೊಲಿಂಗ್. ಏನ್ ಗುರುವೆ, ನಾನು ಹಾಡು ಹೇಳೋ ಮೂಡಲ್ಲಿ ಇದೀನಿ, ನನ್ಗೆ ಹಗ್ಗ ಹೇಳಿ ಅಂತ ಹೇಳ್ತಿದ್ಯಲ್ಲ. ಈ ವಯಸ್ಸಲ್ಲಿ ನನಗೆ ನಿನ್ನ ಹಗ್ಗ ತೋರಿಸ್ಬೋದಾ? ಹಾ, ಇನ್ನ ಈ ಕೈಯಲ್ಲಿ ಏನೇನು ಹೇಳಿಬೇಕು. ವೆರಿ ಬ್ಯಾಡ್. ಎತ್ರೋ ಏನಾಗಿದೆ ನೋಡ್ರೋ. ಚೆನ್ನಾಗಿದ್ದಾನೆ. ಎಂತ ಆಗಿಲ್ಲ, ಬಾಡಿ ಕಟ್ಟು ಉಂಟು. ಬಬ್ಲಿ, ಇವನೇ ಕಣಮ್ಮ ನನ್ ಸುಪುತ್ರ ಪ್ರೀತ. ನೆನ್ಪಿದ್ಯಾ ಪ್ರೀತು? ನೀನ್ ಚಿಕ್ಕೋನಿದ್ದಾಗ ನಿಮ್ಮ ಅಪ್ಪ ಅಮ್ಮನ ಜೊತೆ ಡೆಲ್ಲಿಗೆ ಬಂದಿದೆ ನಮ್ಮ ಮನೆಗೆ. ಆಗ ನಿಂಗ್ ಸ್ನಾನ ಮಾಡಿಸ್ಬೇಕಾರೆ ಆ ಚಂಪ್ ತಗೊಂಡು ನನ್ ತಲೆಗ್ ಮಟ್ಕಿದ್ದೆ. ಇವನಾಗಿನ ಚಿಕ್ಕವನು, ಎಲ್ ನೆನ್ಪಿರುತ್ತೆ? ಅದು ನಿಜ ಅನ್ನು. ಇವನ್ ಸಣ್ಣವನಿದ್ದಾಗ ಚಡ್ಡಿನ ಹಾಕೋತಿರ್ಲಿಲ್ಲ. ಈಗ ನೋಡು ಹೇಗ್ ಬೆಳೆದಿದ್ದಾನೆ. ಪ್ರೀತು, ಇವಳು ನನ್ ಮಗಳು ನಂದಿನಿ. ಪರವಾಗಿಲ್ಲ, ಬನ್ರಿ. ನೋಡಿದ್ದೀವಲ್ವಾ? ನೋ ಪ್ರಾಬ್ಲಮ್. ಕಾಫಿ ತಗೊಳ್ಳಿ, ಕುಡಿಯೋಣ. ಅಂತೂ ಇಂತೂ ಮತ್ತೆ ಸಿಕ್ಕಿದ್ರಿ ಅಂತ ಆಯ್ತಾ. ಕೂತ್ಕೊಳ್ರಿ, ಕಷ್ಟ ಸುಖ ಮಾತಾಡೋಣ. ತಗೊಳ್ಳಿ ನಿಮ್ ವಾಚ್. ನನ್ ವಾಚ್ ನಿಮ್ಮ ಹತ್ರ ಇದೆ ಅಂತ ಗೊತ್ತು, ಅದನ್ನ ವಾಪಸ್ ಕೊಡಿ. ಏನ್ ಎಕ್ಸ್ಚೇಂಜ್ ಆಫರ್ ಏನ್ರಿ? ನಾನ್ ನಿಮ್ ವಾಚ್ ವಾಪಸ್ ಕೊಡಲ್ಲ. ಅದೇನು ಹೇಳ್ತಾರಲ್ಲ, ಪ್ರೇಮ ಸಂಕೇತ ಇದ್ದಂಗದು. ಸೊ ನೀವ್ ನನ್ ವಾಚ್ ಕೊಡಲ್ಲ? ಅಲ್ಲ ರೀ, ನಾನು ಬಾಯಿ ಬಿಟ್ಟು ಲವ್ ಗಿವು ಅಂತ ಹೇಳ್ತಾನೆ ಇದೀನಿ, ನೀವು ಪದೇ ಪದೇ ಅದನ್ನೇ ಕೇಳ್ತಿದ್ರೆ ಹೇಗ್ರಿ? ಹುಡುಗಿಯಾಗಿ ಒಂಚೂರು ಕರುಣೆ ಪೂರಣೆ ತೋರಿಸಿ ನನ್ ಮೇಲೆ. ನನ್ ವಾಚ್ ನ ಹೇಗ್ ತಗೋಬೇಕು ಅಂತ ನನಗ್ ಗೊತ್ತು. ಕಷ್ಟ ಇದೆ ಗುರುವೆ, ಹುಡುಗಿ ಸ್ವಲ್ಪ ತುಂಬಾ ಕಷ್ಟ ಇದೆ. ಇದು ಅನ್ಯಾಯ ಕಣ್ರಿ, ನಂಗೆ ತುಂಬಾ ನಾಚಿಕೆ ಆಗುತ್ರಿ. ಬೆಳಗ್ಗೆ ಮಾರ್ಕೆಟ್ ಅಲ್ಲಿ ಸಿಕ್ಕಿ ಏನೋ ದೊಡ್ಡದಾಗ ಅಂದಂಗಿತ್ತು. ನಾನ್ ಹಂಗ್ ಮಾಡ್ಬಿಡ್ತೀನಿ, ಹಿಂಗ್ ಮಾಡ್ತೀನಿ, ಮತ್ತೆ ಸಿಕ್ಕಿದ್ರೆ ತಾಳಿ ಕಟ್ಬಿಡ್ತೀನಿ ಅಂತೇನೋ ಹೇಳ್ದಾಗಿತ್ತು. ಓ, ಅಂತೂ ನೀವು ವಿಷಯಕ್ ಬಂದ್ರಿ ರೇ. ಕೂತ್ಕೊಳ್ರಿ, ಅದೇನು ಅಂತ ಇವತ್ತು ಡಿಸೈಡ್ ಮಾಡೋಣ. ನಾನಲ್ಲ ಡಿಸೈಡ್ ಮಾಡೋದು, ನಮ್ ತಂದೆ. ಅವ್ರನ್ನ ಒಪ್ಸಿ ನಾನು ರೆಡಿ. ತಂದೆ? ಯು ಮೀನ್ ನಮ್ಮ ಮಾವ? ಎಲ್ಲಿದಾರ ನಮ್ಮ ಮಾವನವರು? ನಾನೇ ಸ್ಪೀಡು ಅಂದ್ರೆ ನನಗಿಂತ ಸ್ಪೀಡ್ ಅಲ್ರಿ ನೀವು. ಎಷ್ಟು ಸರ್ತಿ ಹೇಳ್ಬೇಕು ನಿಮಗೆ? ಎಷ್ಟು ಸರ್ತಿ ಹೇಳ್ಬೇಕು ಹೇಳಿ? ನೀವೇನ್ ಕತ್ತೆ ಕಾಯ್ತಿದ್ದೀರೇನೋ? ದಿನ ಗಿಡಕ್ಕೆ ನೀರು ಹಾಕೋದಕ್ಕೆ ಏನ್ ರೋಗ ನಿಮಗೆ ಅಂತೀನಿ. ಮೋಟ್ರ್ ಕೆಟ್ಟೋಗೈತಲ್ಲಪ್ಪಯ್ಯ. ಮಳೆ ಸುರಿದ್ರ ಕೊಡೆ ಹಿಡ್ಕೊಂಡು ನೀರ್ ಹಾಕಿ ಐಸಕ್ಲಪ್ಪಯ್ಯ. ಇನ್ನೊಂದ್ಸಲ ಗಾರ್ಡನ್ ನಲ್ಲಿ ಒಣಗಿನ ಹೂ ನೋಡಿದ್ರೆ ನಿಮ್ಮನ್ನೆಲ್ಲ ಶೂಟ್ ಮಾಡ್ಬಿಡ್ತೀನಿ. ಗೆಟ್ ಔಟ್, ಹೋಗಿ. ಸರಿ ಅಪ್ಪಯ್ಯ. ಕಮಾನ್ ಮ್ಯಾಟರ್ ಸೀರಿಯಸ್. ಫುಲ್ ತೋಟ ವಾಟರ್ ಪ್ಯಾಕ್. ಎಷ್ಟು ನನಗೆ ಎಷ್ಟು ಸಿಟ್ಟು ಬರುತ್ತೆ. ಒಂದು ಡಿಸಿಪ್ಲಿನ್ ಇಲ್ಲ, ಜೀವನದಲ್ಲಿ ಒಂದು ಗೋಲ್ ಇಲ್ಲ. ಮನುಷ್ಯ ಅಡ್ವೆಂಚರಸ್ ಆಗಿ ಇಲ್ಲದೆ ಹೋದ್ರೆ ನಾನು ಹತ್ರ ಕೂಡ ಸೇರ್ಸಲ್ವ, ಕ್ಯಾಕರಿಸಿ ಉಗಿದು ಓಡಿಸ್ಬಿಡ್ತೀನಿ. ನಾನು ಸ್ವಲ್ಪ ನಿಮ್ ತರನೇ ಅಂಕಲ್. ನನಗೆ ಶಿಸ್ತು ಮುಖ್ಯ. ರಾಷ್ಟ್ರಪತಿಗಳು ನನಗೆ ಪರಮವೀರ ಚಕ್ರ ಕೊಡುವಾಗ ಅವ್ರದೊಂದು ಗುಂಡಿ ಬಿಚ್ಚೋಗಿತ್ತು. ನಾನು ಸರ್ ಗುಂಡಿ ಬಿಚ್ಚೋಗಿದೆ ಅಂತ ಹೇಳಿದೆ. ಪಾಪ ಅವರು ಗುಂಡಿ ಹಾಕೊಂಡು ನಂತರ ನನಗೆ ಪ್ರಶಸ್ತಿ ಕೊಟ್ಟರು. ಅಷ್ಟಕ್ಕೆ ಈ ಪೇಪರ್ನವರು ಕರ್ನಲ್ ಸುಬ್ಬಯ್ಯ ಇಸ್ ಮ್ಯಾಡ್ ಎಕ್ಸೆಂಟ್ರಿಕ್ ಅಂತೆಲ್ಲ ಬರೆದ್ರು. ನಾನು ಕ್ಯಾರೆ ಮಾಡಲಿಲ್ಲ. ವಿಲ್ ಯು ಪ್ಲೀಸ್ ಸ್ಟಾಪ್ ಬೈಟಿಂಗ್ ಯುವರ್ ನೇಲ್ಸ್? ವಿಸ್ಕಿ ಬಿಯರ್ ಆಗತ್ತಾ? ಏನಂಕಲ್ ನೀವು, ನಿಮ್ಮ ವಯಸ್ಸೇನು ನನ್ನ ವಯಸ್ಸೇನು, ದೊಡ್ಡವರಾಗಿ ನೀವೇ ನನಗೆ ಕುಡಿ ಅನ್ಬೋದಾ? ನಾನು ತುಂಬಾ ಒಳ್ಳೆಯವನು. ಬೇಡವಾ? ಓಕೆ, ದಟ್ಸ್ ಗುಡ್. ಆಗಿರ್ಬೇಕು. ಅನ್ಸಿದ್ದನ್ನ ಹೇಳ್ಬಿಡ್ಬೇಕು, ನಾಟಕ ಆಡಬಾರ್ದು. ಐ ಲೈಕ್ ಸಚ್ ಪೀಪಲ್. ಸೊ ಯು ಲೈಕ್ ಮಿ ಅಂಕಲ್? ನಿಜವಾಗ್ಲೂ ನೀವು ಗ್ರೇಟ್. ನೋಡಿದ ತಕ್ಷಣ ನಾನು ಇಷ್ಟಪಟ್ಬಿಟ್ರಿ. ಅಕಸ್ಮಾತು ನಾನು ನಿಮ್ಮ ಮಗಳನ್ನ ಮದುವೆ ಆಗ್ತೀನಿ ಅಂತ ಬಾಯ್ಬಿಟ್ಟು ಹೇಳಿದ್ರು ನೀವು ನನ್ನ ಹೊಡೆಯಲ್ಲ ಅನ್ಸುತ್ತೆ ಅಲ್ಲ? ನಾಟ್ ಎ ಪ್ರಾಬ್ಲಮ್. ಯಾಕೋ
ತುಂಬಾನೇ ಗ್ರೇಟ್ ಆಗ್ಬಿಟ್ರಿ ನೀವು. ಎಲ್ಲೋ ಮಿಸ್ ಹೊಡಿತಾ ಇದೆ, ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ನಂದು ಅಪ್ಪ. ಹ್ಮ್ ಹಮ್. ಹ್ಮ್. ಓಹ್ ಐ ಆಮ್ ಸಾರಿ. ಅದೇನಾಯ್ತು ಅಂದ್ರೆ ನಾನು ರಿಟೈರ್ ಆಗೋಕ್ ಮುಂಚೆ ಬಾರ್ಡರ್ನಲ್ಲಿ ನನ್ನ ಪಕ್ಕಕ್ಕೆ ಬಾಂಬ್ ಬ್ಲಾಸ್ಟ್ ಆಯ್ತು. ಕಿವಿಗಳು ಕೆಪ್ಪಾಗೋದು. ಈಗ ಈ ಹೀರಿಂಗ್ ಏಡ್ ಇಲ್ಲದೆ ಏನು ಕೆಲಸಲ್ಲ. ಸರ್, ಈಗ ನಾನು ಎಲ್ಲ ಮತ್ತೆ ಮೊದಲಿಂದ ಹೇಳ್ಬೇಕಾ ಸರ್? ಎಸ್, ಟೆಲ್ ಮಿ. ಇವನು ನಮ್ ಕಮಲನ್ ಮಗ ರೀ. ಪ್ರೀತು. ವಾಟ್? ಎಸ್, ಕಮಲನ್ ಮಗನ? ಹಾ ಹೌದು. ಮೈ ಗಾಡ್, ಹೇಳೋಕೇನಾಗಿತ್ತು ನಿಂಗೆ? ಯಂಗ್ ಮ್ಯಾನ್, ಯು ಹ್ಯಾವ್ ಎ ಫ್ಯಾಬ್ಯುಲಸ್ ಮದರ್. ಏ ಕಮ್ ಆನ್. ಆವತ್ತು ಬಬ್ಲಿ ಮತ್ತು ನನ್ನ ಮದುವೆ ಮಾಡಿಸಿದ್ದೆ ನಿಮ್ಮಮ್ಮ. ಇವತ್ತು ನನ್ನ ಮಗಳ ಮದುವೆಗೆ 7 ದಿವಸ ಮುಂಚಿತವಾಗೇ ಬಂದಿದ್ದಾರೆ. ಏನಂದ್ರಿ? ಮದುವೆನಾ? ನನ್ನ ಮಗಳು ನಂದಿನಿ, ಮೈ ಡಾಟರ್ಸ್ ವೆಡ್ಡಿಂಗ್. ನಂದಿನಿ ಮದ್ವೆಗೆ ಬಂದು ಯಾರ್ ಮದ್ವೆಗೆ ಅಂತ ಕೇಳ್ತಾನಲ್ಲ ಇವನು. ಯಾಕೆ ನೀನ್ ಹೇಳಿಲ್ವಾ ಇವನ್ಗೆ? ಅವನ್ಗೆ ಈ ಮದ್ವೆ ಫಂಕ್ಷನ್ ಅಂದ್ರೆ ಇಷ್ಟ ಇಲ್ಲ ಬಬ್ಲಿ. ಮದ್ವೆಗ್ ಬಾರೋ ಅಂದ್ರೆ ಬರೋಲ್ಲ ಅಂದ, ಅದಕ್ಕೆ ಹೇಳ್ದೆ ಕರ್ಕೊಂಡ್ ಬಂದೆ. ಸರಿ ಆಗಿದ್ದೀರಾ ಅಮ್ಮ ಮಗ. ಸಾಕು ಕುಡ್ದಿದ್ದು. ಆಯ್ತು, ನಡೀರಿ ಊಟಕ್ಕೆ ಹೋಗೋಣ. ಕಮ್ ಆನ್ ಯಂಗ್ ಮ್ಯಾನ್, ಲೆಟ್ಸ್ ಹ್ಯಾವ್ ಡಿನ್ನರ್. ಬಾರೋ. ಹಲೋ ಮಮ್ಮಿ. ಹಲೋ ಪ್ರೀತು, ಎಲ್ಲಿದ್ಯೋ? ಮಮ್ಮಿ, ನಾನು ವಾಪಸ್ ಹೋಗ್ತಿದ್ದೀನಿ. ಬಾಯ್. ಒಂದ್ ವಾರ ಇಲ್ಲೇ ಇರ್ಬೇಕು ಅಂತ ಹೇಳಿರ್ಲಿಲ್ವೇನೋ? ಐ ಆಮ್ ಸಾರಿ ಮಮ್ಮಿ. ನಿನ್ ಮದುವೆ ಎಲ್ಲ ಮುಗಿಸ್ಕೊ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಪ್ರೀತು. ಆಂಟಿ, ನಾನ್ ಮಾತಾಡ್ಬೋದಾ? ಪ್ರೀತು, ನಂದಿನಿ ಮಾತಾಡ್ತಾಳಂತೆ. ಹಾಯ್ ಹ್ಯಾಂಡ್ಸಮ್, ಹೌ ಯು? ಮಳೆಗಾಲ ಸೂಪರ್ ಆಗಿದೆ ಅಲ್ವಾ? ನೋಡಿ, ಐ ಆಮ್ ಸಾರಿ. ನನಗೆ ನಿಮ್ಮ ಮದುವೆ ಅಂತ ಗೊತ್ತಿರಲಿಲ್ಲ. ನನ್ನಿಂದ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನಿಮ್ಮನ್ನ ಏನೋ ಅನ್ಕೊಂಡಿದ್ದೆ, ನೀವ್ ಇಷ್ಟೊಂದ್ ಹೆದ್ರು ಪುಕ್ಲ ಅಂತ ಗೊತ್ತಿರ್ಲಿಲ್ಲ. ಮತ್ ಸಿಕ್ಕಿದ್ರೆ ತಾಳಿ ಕಟ್ತೀನಿ, ಲವ್ ಆಗಿದೆ ಅಂತಂದ್ರೆ ಕಟ್ಕೊಂಡ್ರೆ ನಿಮ್ಮನ್ನೇ ಕಟ್ಕೋಬೇಕು ಅಂತ ನಾನ್ ಅನ್ಕೊಂಡ್ರೆ ಜಾಗನೇ ಖಾಲಿ ಮಾಡ್ಬಿಡೋದ. ನೀವು ನನ್ನ ಓಡಿಸ್ಕೊಂಡು ಹೋಗ್ತೀರಾ ಅಂತ ನಾನು ನನ್ನ ಬ್ಯಾಗ್ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೆ. ಆದ್ರೆ ಅದ್ ಹಾಗಾಗ್ಲೇ ಇಲ್ಲ. ನಿಮ್ಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ, ಬಂದು ನನ್ನ ಓಡಿಸ್ಕೊಂಡು ಹೋಗಿ. ನಮಗ್ ಹುಟ್ಟೋ ಮೊಮ್ಮಕ್ಳಿಗೆ ಹೆಸರಿಟ್ಬಿಟ್ಟು ನೀವ್ ಹೀಗ್ ಓಡೋಗ್ಬಹುದಾ? ನೀವ್ ಮಾಡ್ತಾ ಇರೋ ಕೆಲ್ಸ ಗಂಡಸರ ಜಾತಿಗೆ ಅವಮಾನ ಅಲ್ವಾ? ಹಲೋ ಹಲೋ ಹಲೋ. ಕೈ ಹಿಡಿದು ಎತ್ತಿದ್ರಂತೆ. ಅಲ್ಲ, ಆ ಹುಡುಗಿ ಕೈ ಹಿಡಿದು ಎತ್ತಿದ್ದಕ್ಕೆ ಇವನಿಗೆ ಶಾಕ್ ಹೊಡೆದಾಗ ಆಗಿದೆ. ಅವಳೇನಾದ್ರು ತಪ್ಕೊಂಡ್ಬಿಟ್ಟಿದ್ರೆ ಇವನಿಗೆ ಶಾರ್ಟ್ ಸರ್ಕ್ಯೂಟ್ ಆಗಿ ನೆಗೆದು ಬಿದ್ದು ಹೋಗ್ತಿದ್ನೋ ಏನೋ.
ಯಂಗ್ ಮ್ಯಾನ್, ಇಫ್ ಯು ಲವ್ ಸಂಬಡಿ ಅವಳನ್ನು ಪಡ್ಕೋಬೇಕು, ಕಳ್ಕೋಬಾರ್ದು. ಅವಳು ಯಾರು ಏನು ಅಂತ ತಿಳ್ಕೊ. ಕಿಡ್ನಾಪ್ ಮಾಡಾದ್ರೂ ಪರವಾಗಿಲ್ಲ, ನಾನು ನಿಂತು ನಿಮ್ಮ ಮದುವೆ ಮಾಡಿಸ್ತೀನಿ. ಹಾಗಂತೀರಾ ಅಂಕಲ್? ಖಂಡಿತ. ಅಂಕಲ್, ಇಷ್ಟು ಹೇಳಿದ್ಮೇಲೆ ಮುಗೀತು. ನಿಮ್ಮ ಆಶೀರ್ವಾದ ಹೀಗೆ ಇರ್ಲಿ. ಇಮ್ಮಿಡಿಯೇಟ್ ಆಗಿ ಈ ವಾಚ್ ನಾ ಹುಡುಗಿ ಕೈಲಿ ಕಟ್ಬಿಡ್ತೀನಿ. ಅವಾಗ ಹೋಗಿ ಏನಾದ್ರೂ ಕಟ್ತಿದ್ರೆ ತಾಳಿ ಕಟ್ಟಕ್ಕೆ ಈಸಿ ಆಗುತ್ತೆ ಅಂಕಲ್. ಡೂ ಇಟ್. ಐ ವಿಲ್ ಅಂಕಲ್. ನೀವೊಬ್ರು ಕಡಿಮೆ ಇದ್ರಿ ಇವ್ನಿಗೆ ಸಪೋರ್ಟ್ ಮಾಡೋದಿಕ್ಕೆ. ಅಂಕಲ್, ನೀವು ಒಬ್ರು ನನಗೆ ಸಾಥ್ ಕೊಟ್ರೆ ಅವ್ರ ಅಪ್ಪನಾಣೆ ಅವ್ರ ಅಮ್ಮನಾಣೆ ಅವಳಂತೂ ನಾನು ಬಿಡಲ್ಲ. ನೀವೇನಂತೀರಾ ಬಬ್ಲಿ ಆಂಟಿ? ನೀನೇನೇ ಮಾಡಿದ್ರು ನಂದು ನಿಮ್ ಅಂಕಲ್ದು ಸಪೋರ್ಟ್ ಇದೆ ಕಣೋ. ಥ್ಯಾಂಕ್ ಯು ಆಂಟಿ. ಆಂಟಿ, ನೀವು ಅಂಕಲ್ಗಿಂತ ಡಬಲ್ ಒಳ್ಳೆಯವರು. ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ. ನಾನು ಹುಟ್ಟೋ ಮೊಮ್ಮಕ್ಕಳಿಗೆ ನನ್ನ ಹೆಸರು ಮತ್ತೆ ಆ ಹುಡುಗಿ ಹೆಸರು ಇಡೋಣ ಅಂತಿದ್ದೆ. ಆದ್ರೆ ಈಗ ಕರ್ನಲ್ ಸುಬ್ಬಯ್ಯ ಮತ್ತೆ ಬಬ್ಲಿ ಬಬಿತಾ ಅಂತ ನಿಮ್ಮಿಬ್ಬರ ಹೆಸರೇ ಇಟ್ಬಿಡ್ತೀನಿ. ಆದ್ರೆ ನೀವು ಮಾತ್ರ ನಾನು ಆ ಹುಡುಗಿನ ಕರ್ಕೊಂಡು ಓಡೋಗೋದ್ರಿಂದ ಹಿಡಿದು ಮೊಮ್ಮಕ್ಕಳಿಗೆ ನಾಮಕರಣ ಮಾಡೋವರೆಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ಬೇಕು. ನೀವೇನಾದ್ರೂ ಕೈ ಕೊಟ್ರೆ ನಾನು ಬಾಪ ಈ ದೇವದಾಸ್ ತರ ಆಗ್ಬಿಡ್ತೀನಿ. ದೇವದಾಸ? ಹಾ, ಈ ಮೊಲನ? ವಂಡರ್ಫುಲ್ ಕಾಮಿಡಿ. ಕಾಮಿಡಿ ಅಲ್ಲ ಅಂಕಲ್, ಭಯಾನಕ ಟ್ರಾಜಿಡಿ. ಈ ದೇವದಾಸ ಕಾಡಲ್ಲಿ ಒಂದು ಬ್ಯೂಟಿಫುಲ್ ಆನೆ ಜೊತೆ ಅಫೇರ್ ಇಟ್ಕೊಂಡಿದ್ದ. ಆನೆಗೂ ಇವನ್ಗೂ ಫುಲ್ ಲವ್ ಅಂದ್ರೆ ಲವ್. ಇವನ್ ಇನ್ನೇನು ಆನೆಗೆ ತಾಳಿ ಕಟ್ಬೇಕು, ಅಷ್ಟ್ರಲ್ಲಿ ಒಂದು ಇರುವೆ ಬಂದು ಆನೆನ ಓಡಿಸ್ಕೊಂಡು ಹೋಗಿ ಮದುವೆ ಆಗ್ಬಿಡ್ತು. 3 ಮಕ್ಕಳು ಬೇರೆ ಆಗ್ಬಿಟ್ವು. ಅದೇ ಫೀಲಿಂಗ್ ಅಲ್ಲಿ ಇವನು ಭಗ್ನ ಪ್ರೇಮಿಯಾಗಿ ದೇವದಾಸ್ ಅಂತ ಹೆಸರು ಹಿಡ್ಕೊಂಡು ಕುಡ್ದು 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 ಹಾಳಾಗೋದ. ರೋಡಲ್ಲಿ ನಿಂತ್ಕೊಂಡು ಪ್ಯಾಥೋ ಸಾಂಗ್ ಆಡ್ತಿದ್ದ, ಎತ್ಕೊಂಡ್ಬಂದೆ. ಅಭಯ ಅಭಯ ಅಭಯ, ಎಲ್ಲ ಕಡೆ ಊದ್ಕೊಂಡ್ಬಿಟ್ಟೈತೆ, ತಲೆ ತುಂಬಾ ಬ್ಯಾಂಡೇಜು, ನೀವು ನೋಡ್ಬೇಕು. ಬಬ್ಲಿ, ಐ ಶೂಟ್ ಹಿಮ್. ವಿಷಯ ಏನು ಅಂತ ಸರಿಯಾಗಿ ಹೇಳು. ಯಾರ್ಗಪ್ಪ ಬ್ಯಾಂಡೇಜ್ ಹಾಕಿರೋದು? ಎಲ್ಲಾರ್ಗು ಅಮ್ಮವ್ರೆ. ಎಲ್ಲಾರ್ಗು ಅಂದ್ರೆ ಯಾರು? ಜಾಲಿಗಪ್ಪಯ್ಯ. ಜಾಲಿನ? ಹೂವಪ್ಪಯ್ಯ, ಹೈವೇಲಿ ಇವ್ರಿಗೂ ಅವ್ರಿಗೂ ಜಗಳ ಆಯ್ತಂತೆ, ಇವ್ರು ಚೆನ್ನಾಗಿ ಹಾಕೊಂಡು ಹೊಡೆದ್ರಂತೆ, ಊರ್ ತುಂಬಾ ಸುದ್ದಿ. ಅಪ್ಪಯ್ಯ ಅಪ್ಪಯ್ಯ, ಸುಮ್ಮನಿರ. ಅಲ್ಲಿ ಯಾರು ಇಲ್ಲ. ಯಾರದು ಜಾಲಿ ಅಂದ್ರೆ? ಏನಿದೆಲ್ಲ? ಅವನು ಇಲ್ಲಿ ಅವನೇ ಮಿಲಿಟರಿಯಿಂದ ಓಡ್ ಬಂದಿದ್ದಾನೆ. ನಮ್ ನಂದಿನಿಗೆ ಲವ್ ಲೆಟರ್ ಬರ್ದು ತಲೆ ತಿಂತಾನೆ. ಅವನು ನಂದಿನಿನ ಯಾರ್ ಜೊತೆನೂ ಮದ್ವೆ ಆಗಕ್ ಬಿಡಲ್ವಂತೆ. ಹಾಗೇನಾದ್ರು ಆದ್ರೆ ಅವಳು ಮದ್ವೆ ಆಗೋನ್ನ ಸಾಯಿಸಿ ಇವನ್ ಜೈಲ್ಗೆ ಹೋಗ್ತಾನಂತೆ. ಅಪ್ಪಯ್ಯ, ಯಾರು ಇಲ್ಲಪ್ಪಯ್ಯ, ಬನ್ನಿ ಅಪ್ಪಯ್ಯ. ಅಪ್ಪಯ್ಯ ಬಿಡು ನೀನು, ಬಿಡು. ಅಪ್ಪಯ್ಯ, ಒಳ್ಳೆ ಮಾತಲ್ಲಿ ಹೇಳ್ದೆ, ಹೊಡೆದು ಹೇಳ್ದೆ. ಅವನು ಹೀಗೆ ಬದ್ದಲ್ಲ, ಅವನನ್ನು ಕೊಂದೆ. ದೇವದಾಸ ಬುಡ್ಡ ಮೇಲ್ ನೋಡಕ್ ಮಾತ್ರ ಬಹಳ ಕೂಲು, ತಲೆ ಕೆಟ್ರೆ ಕೊಲೆ ಮಾಡ್ಬಿಡ್ತಾನೆ. ನಾವಿಬ್ರು ಬಹಳ ಹುಷಾರಾಗಿರ್ಬೇಕು. ಹೋಗೋಣ ಬಾ. ಅದ್ರಲ್ಲಿ ಇಟ್ಟೇನು ಈ ನನ್ನ ಮನಸ್ಸನ್ನ ಜೋಪಾನ ಜಾಣೆಯಿಂದ. ಏನಿದು? ಅದು ಸಿಕ್ಕಾಪಟ್ಟೆ ಮಳೆ ಬಂದು ಚಳಿ ಆಗ್ತಾ ಇತ್ತು, ನಿದ್ದೆ ಬರ್ಲಿಲ್ಲ. ನಿದ್ದೆ ಬರೋ ವಯಸ್ಸಲ್ಲ ನೋಡಿ ನಾವಿಬ್ರದು. ಅದಕ್ಕೆ ಒಂದ್ ರೌಂಡ್ ಹಾಗೆ ಸುಮ್ನೆ ಬಂದೆ. ಓಡೋಗೋದ್ರ ಬಗ್ಗೆ ಡೀಪ್ ಆಗಿ ಡಿಸ್ಕಸ್ ಮಾಡ್ಬೇಕಾಗಿತ್ತು. ಫ್ರೀ ಇದ್ದೀರಾ? ನೋಡಿ, ನನ್ ತಮಾಷೆಗೇನೋ ಅಂದೆ, ಅದನ್ನ ಅಲ್ಲಿಗೆ ಬಿಟ್ಬಿಡಿ. ಹೇಗ್ರಿ ಅಲ್ಲಿಗೆ ಬಿಡಕ್ಕಾಗುತ್ತೆ? ತಮಾಷೆ ಮಾಡಿದ್ ನೀವ ನಾನಾ? ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೆ, ನೀವು ಕರೆದ್ರಿ, ಬಂದೆ. ನೀವು ಹೇಳಿದ್ರಿ ಅಂತ ಈಗ ಬಿಟ್ಬಿಟ್ರೆ ಮಳೆಗಾಲದಲ್ಲಿ ಹೇಗ್ರಿ ನನ್ನ ಲೈಫು? ಕಷ್ಟ ಆಗುತ್ತಪ್ಪ. ನೋಡಿ, ನನ್ಗೆ ಅದೆಲ್ಲ ಗೊತ್ತಿಲ್ಲ. ಇಲ್ಲೊಂದು ಸೀರೆ ಕಟ್ಟಿದ್ದೀನಿ. ನಿಮ್ಗೆ ಓಡೋಬೇಕು ಅನ್ಸ್ದಾಗ ಸಿನಿಮಾ ಸ್ಟೈಲಲ್ಲಿ ಸೀರೆ ಹಿಡ್ಕೊಂಡು ಸುಯಿ ಅಂತ ಕೆಳಗೆ ಬನ್ನಿ, ನಾನು ನನ್ನ ಕಾರಲ್ಲಿ ಕಾಯ್ತಾ ಇರ್ತೀನಿ. ಇಬ್ರು ಓಡೋಬಿಡೋಣ. ನಾಳೆ ಓಡೋಬೇಕಾದ್ರೆ ಟೆನ್ಷನ್ ಆಗ್ಬಾರ್ದಲ್ರಿ, ಅದಕ್ಕೆ ಇವತ್ತೇ ಎಲ್ಲ ಮಾಡ್ತಾ ಇದ್ದೀನಿ. ಒಂದ್ಸಲ ಇಳಿದು ಟ್ರಯಲ್ ನೋಡ್ತೀರಾ? ನಮ್ಮಪ್ಪ ಎಂತವ್ರು ಅಂತ ಗೊತ್ತಲ್ಲ. ಅಂತ ಗ್ರೇಟ್ ವ್ಯಕ್ತಿ ಬಗ್ಗೆ ಇಷ್ಟೊತ್ತರಲ್ಲಿ ಮಾತಾಡಬಾರ್ದ್ರಿ. ನಮ್ಮ ಮಾವ ಆಗೋರ್ ಬಗ್ಗೆ ನನಗೆ ತುಂಬಾ ಅಭಿಮಾನ ಇದೆ. ನೀವ್ ಹೀಗೆ ಕೋತಿ ತರ ಆಡ್ತಿದ್ರೆ ನಾನು ಅವ್ರಿಗೆ ಹೇಳ್ಬಿಡ್ತೀನಿ, ಆಮೇಲೆ ಏನಾಗುತ್ತೆ ಅಂತ ನಿಮ್ಗೆ ಗೊತ್ತು. ನೀವು ತುಂಬಾ ಹೆದರ್ಸ್ತೀರಪ್ಪ. ರೇ, ನಿಮ್ಮ ಅಪ್ಪನ ನೋಡ್ಕೋತೀನಿ ಬಿಡ್ರಿ. ನೀವು ಓಡೋಗೋದ್ರ ಬಗ್ಗೆ ಡಿಸೈಡ್ ಮಾಡಿ. ಓಕೆ, ಈಗ ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡಿ. ಬಾಯ್. ರಾತ್ರಿ ಕನ್ಸಲ್ ಬರ್ತೀನಿ, ಇಬ್ರು ಮಾತಾಡೋಣ.
ಪ್ರೀತಮ್ ಎಲ್ಲಿ? ಗೊತ್ತಿಲ್ಲ ಪುಟ್ಟ. ಏ ರಾಮ, ಪ್ರೀತಮ್ ಎಲ್ಲಿ? ಅಪ್ಪನ ಜೊತೆ ತೋಟಕ್ಕೆ ಹೋದ್ರು. ಅಪ್ಪನ ಕೈಲಿ ಗನ್ ಇತ್ತು. ಅಂಕಲ್ ಫೈರ್. ಗೆಟ್ ರೆಡಿ. ಬದಿಕೊಂಡೆ. ಬಾ ಬೇರೆ ಕಡೆ ಬಿದ್ದಿದ್ರೆ. ಅಪ್ಪ ತಲೆ ಕೆಟ್ಟಿದ್ಯಾ? ಬೆಳಿಗ್ಗೆ ಬೆಳಿಗ್ಗೆ ಆಟಾಡ್ಕೊಂಡು ಕೂತಿದ್ಯಲ್ಲ, ಕೆಲ್ಸ ಇಲ್ವಾ ನಿನ್ಗೆ? ಈ ಸಚ್ ಎ ಬ್ರೇವ್ ಮ್ಯಾನ್. ನಾನು ಎಷ್ಟೋ ಹುಡುಗರನ್ನು ಈಗ ನಿಲ್ಸಿ ಗುಂಡು ಹೊಡೆಯೋಣ ಅಂತಂದ್ರೆ ಯಾರು ನಿಲ್ತಿರ್ಲಿಲ್ಲ. ಇಲ್ಲ ಬಿದ್ಬಿಡೋರು, ಇಲ್ಲ ಓಡ್ ಹೋಗೋರು. ನನಗೆ ಸಿಕ್ಕಿರೋ ಇವನೊಬ್ಬನೇ ಗಂಡು, ರಿಯಲ್ ಮ್ಯಾನ್. ಈ ಶುಡ್ ಹ್ಯಾವ್ ಇನ್ ದ ಆರ್ಮಿ. ನಂದಿನಿ, ಯಂಗ್ ಮ್ಯಾನ್, ಯಂಗ್ ಮ್ಯಾನ್. ಯಾಕ್ರಿ ಓಡ್ ಬಂದ್ರಿ? ನಾನ್ ಸತ್ತೋದೆ ಅಂತ ಭಯನ? ಯಂಗ್ ಮ್ಯಾನ್, ಕೈ ಬಿಡಿ. ಓ, ನಾನು ಉಳ್ಸಕ್ ಕೊಡ್ ಬಂದ್ರ? ನಿಮ್ಮಪ್ಪ ನನ್ ಗುಂಡೋಡ್ ಸಾಯಿಸ್ಬಿಡ್ತಾರೆ, ಅವ್ರಿಗೆಲ್ಲ ನಾನು ಹೇಳ್ಬಿಟ್ಟಿರ್ತೀನಿ. ಅಪ್ಪಂಗ್ ನಾನು ಏನೇ ಹೇಳಿಲ್ಲ ರೀ. ಕೈ ಬಿಡಿ, ಇಲ್ಲಾಂದ್ರೆ ಅಪ್ಪನ್ ಕರಿತೀನಿ. ಅಪ್ಪ ಬರ್ತಾ ಇದ್ರೆ ನಿಮ್ಗೆ ಎಷ್ಟು ಧೈರ್ಯ ನನ್ ಕೈ ಹಿಡ್ಕೊಳಕ್ಕೆ? ಯಂಗ್ ಮ್ಯಾನ್, ನಿಮ್ಮಪ್ಪ ಏನ್ ಜೇಮ್ಸ್ ಬಾಂಡು? ಯಾರೇ ಎದುರ್ಕತಾರೆ ನಿಮ್ಮಪ್ಪನ್ಗೆ? ನಾಳೆ ನಮ್ಮ ಮದ್ವೆ ಆದ್ಮೇಲೆ ನಿಮ್ಮಪ್ಪನ್ಗೆ ಬಿಳಿ ಕಲರ್ ಸೆಕ್ಯೂರಿಟಿ ಗಾರ್ಡ್ ಡ್ರೆಸ್ ಹಾಕ್ಸಿ ಅದೇ ಗನ್ನ ಕೈ ಕೊಟ್ಟು ನಮ್ಮ ಮನೆ ಗೇಟ್ ಮುಂದೆ ನಿಲ್ಸ್ತೀನಿ. ಈ ಕೈ ಬಿಡ್ತೀರಾ ಇಲ್ಲ ಕಿರ್ಚ್ಕೊಳ್ಳ? ಅಪ್ಪ ನೋಡಿದ್ರೆ ನೀವು ಸಾಯೋದ್ ಗ್ಯಾರಂಟಿ. ಇನ್ 2 ದಿನ ನಿಮ್ಮಪ್ಪನಿಗೂ ನನಗೂ ಯಾವ ತರ ದೋಸ್ತಿ ಆಗುತ್ತೆ ನೋಡ್ತಾ ಇರಿ. ಈ ವಾಚ್ನ ನಿಮ್ಮಪ್ಪಗೆ ತೋರಿಸ್ಬಿಡಿ, ಓಕೆ? ಯಂಗ್ ಮ್ಯಾನ್, ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ. ಯಂಗ್ ಮ್ಯಾನ್ ಅಲ್ಲಿ ನಂಗೆ ಗೊತ್ತಿಲ್ಲ. ಎಲ್ಲೋದಾನ? ಓ, ನಂಗೆ ಗೊತ್ತಿಲ್ಲ. ಕಿರ್ಚ್ಬೇಡ. ಕೈಯಲ್ಲಿ ಏನದು? ಏನಿಲ್ಲ. ಅಂಕಲ್, ಅಂಕಲ್ ಎಲ್ಲೋಗಿದ್ರಿ ಅಂಕಲ್ ನೀವು? 2 ನಿಮಿಷ ನೀವು ಕಾಣಲಿಲ್ಲ ಅಂದ್ರೆ ನಾನು ಕೈ ಕಾಲಾಡಲ್ಲ. ಎಷ್ಟು ಹುಡುಕ್ತೆ ಗೊತ್ತಾ ನಾನು ನಿಮ್ಮನ್ನ? ನಾನ್ ನಿನ್ನ ಎಷ್ಟು ಹುಡುಕಿದೆ ಗೊತ್ತಾ? ಎಲ್ಲೋಗಿದ್ದೆ? ಎಲ್ಲ ಡೀಟೇಲ್ ಆಗಿ ಹೇಳ್ಬೇಕು ಅಂಕಲ್. ಓ, ಸುಸು ಮಾಡೋಕ? ಇಸೋ ಫನಿ ಅಲ್ಲ, ಚಿಕ್ಕ ಮಗು ತರ. ಅಂಕಲ್, ಮನುಷ್ಯ ಎಷ್ಟೇ ದೊಡ್ಡವನಾದ್ರೂ ಚಿಕ್ಕ ಮಗು ತರ ಇರ್ಬೇಕು ಅಂತ ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದಾರೆ. ದಟ್ಸ್ ದ ಬೆಸ್ಟ್ ಅಡ್ವೈಸ್ ದೇ ಹ್ಯಾವ್ ಗಿವನ್ ಯು. ಥ್ಯಾಂಕ್ ಯು ಅಂಕಲ್. ನಿಮ್ ಮಗ್ಳಿಗೆ 4 ಪೈಸೆ ಬುದ್ಧಿ ಇಲ್ಲ ಅಂಕಲ್, ದತ್ತಿ ಅವಳು. ಅದೇನು ಅಂತ ಹೆತ್ಬಿಟ್ರು, ಒಂದು ಜಡ್ಜ್ಮೆಂಟ್ ಇಲ್ಲ ಆಗೋ ಗಂಡನ ಬಗ್ಗೆ. ನೋಡಿ ಅಂಕಲ್, ಎದುರಿಗೆ ನನ್ನಂತ ಸ್ಮಾರ್ಟ್ ಆಗಿರೋನ್ನ ಇಟ್ಕೊಂಡು ಗುರಿ ಇಟ್ಟಲ್ಲ ಅಂಕಲ್. ಏನ್ ಗುರಿ ಅಂಕಲ್ ಅದು? ಸೂಪರ್. ಆ ಗುರಿಯಲ್ಲೇ ಗೊತ್ತಾಗುತ್ತೆ ಅಂಕಲ್ ನೀವು ವೆರಿ ಸಿನ್ಸಿಯರ್ ಆರ್ಮಿ ಆಫೀಸರ್ ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು. ಶಲ್ ವಿ ಕಂಟಿನ್ಯೂ? ಎಸ್ ಅಂಕಲ್. ಅಪ್ಪ, ಅಮ್ಮ ನಿನ್ಗೆ ಎಣ್ಣೆ ಸ್ನಾನ ಮಾಡಿಸ್ಬೇಕು ಅಂತ ಕಾಯ್ತಾ ಇದ್ದಾಳೆ. ಇವತ್ತು ನಿನ್ ಮ್ಯಾರೇಜ್ ಆನಿವರ್ಸರಿ, ನೆನಪಿದ್ಯಾ? ಬೇಗ ಬರ್ತ್ಯಾ ಇಲ್ಲ ಆಟ ಆಡ್ಕೊಂಡು ಇಲ್ಲೇ ಇರ್ತ್ಯಾ? ಡಿಸೈಡ್ ಮಾಡು, ನಾನ್ ಹೋಗ್ತೀನಿ. ವೇಟ್ ವೇಟ್ ವೇಟ್, ಡೋಂಟ್ ಗೋ. ನಾನು ನಾಳೆ ಅನ್ಕೊಂಡಿದ್ದೆ ಅವಳು ನನ್ನನ್ನು ಹುರಿದು ಮುಕ್ಕು ಬಿಡ್ತಾಳೆ. ನಿನ್ ಜೊತೆ ಇದ್ರೆ ಸುಮ್ಮನೆ ಇರ್ತಾಳೆ. ಕಮ್ ಆನ್, ಲೆಟ್ಸ್ ಗೋ. ಎಸ್ ಅಂಕಲ್, ಎಸ್ ಅಂಕಲ್. ಏ ಪ್ರೀತು, ನೋಡು, ಆನಿವರ್ಸರಿ ಪಾರ್ಟಿಗೆ ಎಲ್ರು ಬಂದಿರ್ತಾರೆ. ನೀನ್ ಅಲ್ಲಿ ಸ್ವಲ್ಪ ಡೀಸೆಂಟ್ ಆಗಿರು. ಇವತ್ತು ಈ ಭೂಮಿ ಮೇಲೆ ನನ್ನಷ್ಟು ಡೀಸೆಂಟ್ ಆಗಿರೋ ಹುಡುಗ ನಿಮ್ಗೆ ಸಿಗದೇ ಇಲ್ಲ. ಬಂದೆ ಒಂದ್ ನಿಮಿಷ. ಆಂಟಿ, ಒಬ್ಬ ಲೇಡೀಸ್ ಆಗಿ ಇನ್ನೊಬ್ಬ ಲೇಡೀಸ್ಗೆ ಹೀಗ್ ಮಾಡ್ಬೋದಾ ನೀವು? ನಾನೇನ್ ಮಾಡ್ದೆ? ನೀವು ಜೊತೆಲಿಲ್ಲ ಅಂತ ಅಮ್ಮ ಫುಲ್ ಬೇಜಾರಾಗಿದ್ದಾರೆ. ನೀವು ನನ್ ಕಾರಲ್ಲಿ ಬರ್ಬೋದಲ್ಲ ಆಂಟಿ? ಹೌದಲ್ವಾ? ನಾನ್ ನೋಡು, ಅವಳೊಬ್ಬಳನ್ನೇ ಬಿಟ್ಬಿಟ್ಟು ಇಲ್ಲಿ ಬಂದ್ಬಿಟ್ಟಿದೀನಿ. ಅವಳ ಜೊತೆನೆ ಹೋಗ್ತೀನಿ. ನಂದು ಕೊಡಿ ಆಂಟಿ, ಐ ವಿಲ್ ಟೇಕ್ ಕೇರ್. ನಾನು ಇಟ್ಕೋತೀನಿ. ನಂದು ನೀ ಅಪ್ಪನ್ ಜೊತೆ ಬಾ, ಓಕೆ? ಯಾ. ಹಾಯ್ ಯಂಗ್ ಮ್ಯಾನ್. ಹಲೋ ಅಂಕಲ್. ವಾವ್ ಅಂಕಲ್, ಲುಕಿಂಗ್. ನೀನು ಕೂಡ. ಥ್ಯಾಂಕ್ ಯು. ಲೆಟ್ಸ್ ಗೋ. ಯಾ ಅಂಕಲ್, ನಾನು ಅಲ್ಲಿ ಅಲ್ಲಿ. ಓ, ಲೇಡೀಸ್ ಕರ್ಕೊಂಡು. ಹೌ ನೋಬಲ್. ಕಮ್ ಆನ್. ಕರಿಯೋ ಕರ್ನಲ್, ಕಾರ್ ಡ್ರೈವಿಂಗ್ ಮಾಡ್ತೀನಿ, ಕರಿಯೋ. ಯಂಗ್ ಮ್ಯಾನ್. ಅಂಕಲ್, ಎಸ್ ಅಂಕಲ್. ಒಂದು ಕೆಲಸ ಮಾಡೋಣ, ಇವತ್ತು ನನ್ನ 25ನೇ ವೆಡ್ಡಿಂಗ್ ಆನಿವರ್ಸರಿ. ನೀನೇ ಡ್ರೈವ್ ಮಾಡ್ಕೊಂಡು ನನ್ನನ್ನು ಕರ್ಕೊಂಡು. ದಿಸ್ ಇಸ್ ಟೂ ಮಚ್. ನಾನೇ ಗಾಡಿ ಓಡಿಸ್ತೀನಿ.
ನನ್ನ ಮಗಳು ಅದನ್ನೇ ಹೇಳ್ತಿದ್ದಾಳೆ. ಕೂತ್ಕೋ. ಸೋ ನೈಸ್ ಆಫ್ ಯು. ಸೋ ನೈಸ್. ಹಿಂದೆ ಎಸ್ ಎಸ್. ನಿನ್ನ ಲವ್ ಸ್ಟೋರಿ ಎಲ್ಲಿಗೆ ಬಂತು ಪ್ರೀತಮ್? ಅಯ್ಯೋ ಹುಡುಗಿ ಸಿಕ್ಕಾಪಟ್ಟೆ ಸ್ಲೋ ಅಂಕಲ್, ಇನ್ನು ತಪ್ಕೊಳ್ಳೋ ಲೆವೆಲ್ಗೂ ಬಂದಿಲ್ಲ. ಯು ನೋ ಮೈ ಸ್ಟೋರಿ. ಹಾ ನಾನು ಆರ್ಮಿಯಲ್ಲಿದ್ದಾಗ ಒಂದ್ಸರ್ತಿ ಡೆಲ್ಲಿಯಿಂದ ರಜಕ್ಕೆ ಟ್ರೈನಲ್ಲಿ ಬರ್ತಾ ಇದ್ದೆ. ಅದೇ ಟ್ರೈನಲ್ಲಿ ಬಬ್ಲಿ ಅವಳ ಕಾಲೇಜ್ ಫ್ರೆಂಡ್ಸ್ ಜೊತೆ ಟ್ರಾವೆಲ್ ಮಾಡ್ತಾ ಇದ್ದಳು. ನಿಮ್ಮಮ್ಮ ಕಮಲಾನೂ ಇದ್ರು. ಅವರದು ಮತ್ತು ಬಬ್ಲಿದು ಎಂಥ ಫ್ರೆಂಡ್ಶಿಪ್ ಅಂತೀಯಾ? ನಿಮ್ಮಮ್ಮ ಯಾವುದೋ ಒಂದು ಸ್ಟೇಷನ್ ಅಲ್ಲಿ ನಮ್ಮಿಬ್ಬರನ್ನು ಇಳಿಸಿ ದೇವಸ್ಥಾನ ಕರ್ಕೊಂಡು ಹೋಗಿ ನಮ್ಮಿಬ್ಬರು ಮದುವೆ ಮಾಡಿಸಿ ನಮ್ಮನ್ನ ಡೆಲ್ಲಿಗೆ ವಾಪಸ್ ಕಳ್ಸ್ಕೊಟ್ಬಿಟ್ರು. ಆವಾಗ ಒಳ್ಳೆ ಮಳೆಗಾಲ ನೋಡ್ರಿ, ಆವಾಗ್ಲೂ ಮಳೆಗಾಲ ಅಂತೆ. ಏನ್ ಮಾಡೋಣ? ಬಬ್ಲಿ ಮನೆಯವರು ನಿಮ್ಮಮ್ಮನ ಬೈದ್ರಂತೆ. ನಾನು ಒಂದು ವರ್ಷದಲ್ಲಿ ಬಬ್ಲಿ ಕೈಲಿ ಒಂದು ಮಗು ಕೊಟ್ಟು ಆಮೇಲೆ ಅವಳು ಕರ್ಕೊಂಡು ಬಂದಿದ್ದು. ಆದ್ರೆ ನನ್ನನ್ನು ನೋಡಿ ಯಾರು ಏನು ಅನ್ಲಿಲ್ಲ, ಎಲ್ಲವೂ ಓಕೆ ಆಯ್ತು. ನೀವು ಬಿಡಿ ಅಂಕಲ್ ಸುರಸುಂದರಾಂಗ, ನೀವೇನೇ ಮಾಡಿದ್ರು ಓಕೆ. ನನ್ನಂತವ್ರು ನಿಮ್ಮಂತವ್ರು ಹುಡುಗಿನ ಓಡಿಸ್ಕೊಂಡು ಹೋದ್ರೆ ಯಾರು ಏನು ಹೇಳಲ್ಲ. ನಾವು ಒಂಥರ ಅದು ಎಷ್ಟು ಸಲೀಸಾಗಿ ಹೋಯ್ತು ಅಂತೀಯಾ? ನೀನ್ ಸುಮ್ನೆ ಇರ್ತಂದೆ, ನಾನು ಮಾತಾಡ್ತಿದ್ದೀನಲ್ಲ. ಯಾರು ಇವ್ರನ್ನ ಕರ್ನಲ್ ಮಾಡಿದವ್ರು? ಒಂದ್ ಮರ್ಯಾದೆ ಬೇಡವಾ? ಟಾರ್ಚರ್ ತಡ್ಕೊಳಕ್ ಆಗಲ್ಲ. ಅಪ್ಪ ಮಗಳು ಒಂದೇ ತರ ಇದ್ದೀರಾ. ನಾಳೆ ನಮ್ಮ ಮಾವಾಗೋರು ಅಂತ ಸುಮ್ನೆ ಇದೀನಿ, ಇಲ್ಲಾಂದ್ರೆ ನಾಲ್ಗೆ ಕಟ್ ಮಾಡಿ ಜೇಬಲ್ಲಿ ಇಟ್ಕೊಂಡ್ಬಿಡ್ತಿದ್ದೆ. ಏಳೇಳು ಜನ್ಮಕ್ಕೂ ನಿಮ್ಮ ಅಪ್ಪನೇ ನನ್ ಮಾವ ಅಂತ ನನ್ನ ಹಣೆಯಲ್ಲಿ ಬರ್ದಿದೆ ರೀ. ಅವ್ರಿಗೆ ಯಾರೇ ಹೆದರ್ಕತ್ತಾರೆ? ಅವ್ರ ಕಿವಿ ಕೇಳಿದ್ರೆಷ್ಟು ಬಿಟ್ರೆಷ್ಟು, ನಾನ್ ಕೇರ್ ಮಾಡಲ್ಲ. ಬೇಕಾದ್ರೆ ನೋಡಿ ಮಾವ, ಈಗಿಂದ ಹೀಗೆ ನಿಮ್ ಮಗಳು ನಂದಿನಿ ದೇವಿಯವ್ರನ್ನ ಬೆಂಗಳೂರು ಕರ್ಕೊಂಡು ಹೋಗಿ ನಮ್ಮ ಹುಟ್ಟೋ ಮಕ್ಳನ್ನ ಸ್ಕೂಲ್ಗೆ ಸೇರಿಸಿ ವಾಪಸ್ ಬಂದ್ರೆ ಎನಿ ಪ್ರಾಬ್ಲಮ್? ಏನ್ ಪರವಾಗಿಲ್ಲ, ಆರಾಮಾಗಿ ಓಡಿಸು. ಥ್ಯಾಂಕ್ಸ್. ನೋಡಿ, ನಿಮ್ಮ ಅಪ್ಪನ ತರ ಎಲ್ಲ ಅಪ್ಪಂದಿರು ಇದ್ರೆ ಲವ್ ಮಾಡೋರ್ಗೆ ಪ್ರಾಬ್ಲಮೇ ಇರಲ್ಲ. ಪಾಪ ಹೇಗೆ ಒಪ್ಕೊಂಡ್ಬಿಟ್ರಲ್ಲ. ಅಪ್ಪ, ಹ್ಯಾವ್ ಯು ಗಾನ್ ಮ್ಯಾಡ್? ಏನಾಗಿದೆ ನಿನ್ಗೆ? ಅಮ್ಮಂಗೆ ಹೇಳ್ತೀನಿ ಇರು. ಇಷ್ಟು ಚೀಪಾಗಿ ಮಾತಾಡ್ತಿದ್ರು ಸುಮ್ನೆ ಇದೆಯಲ್ಲ ನಕ್ಕೊಂಡು. ಐ ಹೇಟ್ ಯು. ಸಮಥಿಂಗ್ ರಾಂಗ್? ಸಮಥಿಂಗ್ ರಾಂಗ್ ಅಂತ ಬೇರೆ ಕೇಳ್ತಾ ಇದ್ಯಾ? ಇನ್ನೇನಾಗ್ಬೇಕು ರಾಂಗು? ಅಪ್ಪ ಬಿ ಸೀರಿಯಸ್. ಈ ಇಡಿಯಟ್ ಆಡೋ ಮಾತ್ಗೆಲ್ಲ ಎಸ್ ಅಂತ ಹಲ್ಕಿರಿತಾ ಇದೆಯಲ್ಲ, ಏನಾಗಿದೆ ನಿನ್ಗೆ? ಕೇಳಿಸ್ಕೊಂಡ್ಯಾ ಯಂಗ್ ಮ್ಯಾನ್? ಕೇಳಿಸ್ಕೊಂಡೆ ಅಂಕಲ್. ಹಲೋ ಸರ್, ವಿಶ್ ಯು ಹ್ಯಾಪಿ ಆನಿವರ್ಸರಿ ಸರ್. ಹೌದು, ಥ್ಯಾಂಕ್ ಯು ಸರ್. ವೆಲ್ಕಮ್ ಸರ್. ಥ್ಯಾಂಕ್ ಯು. ಎಲ್ಲ ರೆಡಿ ಇದೆ. ಹೌದಾ? ವೆರಿ ಗುಡ್. ಹೋಗೋಣ. ವೆರಿ ಗುಡ್. ಅಪ್ಪ ಕಿವಿಗೆ ಹಾಕೊಳ್ಳೋ ಮಿಷಿನ್ ಬ್ಯಾಟ್ರಿ ಬಿದ್ದೋಗಿತ್ತು. ನಾನ್ ತೆಗ್ದಿಲ್ಲಪ್ಪ, ನಾನು ತುಂಬಾ ಒಳ್ಳೆ ಹುಡುಗ. ಪಾಪ ಆ ಮಿಷಿನ್ ಹಾಕ್ಬಿಡಿ. ಇವತ್ತೇನೋ ಅವ್ರ ಆನಿವರ್ಸರಿ ಬೇರೆ ಅಂತೆ, ಅವ್ರಿಗೆ ವಿಶ್ ಮಾಡೋದ್ ಕೇಳಿಸ್ಕೊಳ್ಳಿ ಪಾಪ. ನಾನಾ ಬಂದೆ 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 ಥ್ಯಾಂಕ್ ಯು. ಕುಡಿ ಕುಡಿ. ಯಂಗ್ ಮ್ಯಾನ್, ಅಂಕಲ್ ನೀನೇನು ಕೊಡಲ್ವಾ? ಕಷ್ಟಪಟ್ಟು 25 ವರ್ಷ ಸಂಸಾರ ಮಾಡಿದ್ದೇನಪ್ಪ, ಇಷ್ಟಪಟ್ಟು ಅಟ್ಲೀಸ್ಟ್ ವಿಶ್ ಮಾಡು. ಅಂಕಲ್ ಅಂಕಲ್ ಈ ಸಂಸಾರ ನಡೆಸೋದು ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ನಿಮ್ಮ ಹತ್ರ ಟ್ಯೂಷನ್ ಬರ್ಬೇಕು ಅಂತಿದ್ದೀನಿ ನಾನು. ಆಲ್ವೇಸ್ ವೆಲ್ಕಮ್. ಥ್ಯಾಂಕ್ ಯು ಅಂಕಲ್. ಕರ್ನಲ್ ಸಾಹೇಬ್ರೆ, ಇವನ್ ಕೈಲಿ ಹಾಡ್ ಹಾಡ್ಸಿ ಇವನ್ ಬಾತ್ರೂಮ್ ಅಲ್ಲಿ ಹಾಡ್ತಿದ್ರೆ ನಮ್ ಪಕ್ಕದಲ್ಲಿ ಇರೋ ಲೇಡೀಸ್ ಹಾಸ್ಟೆಲ್ ಹುಡುಗಿರಲ್ಲ ಇವನ್ ಜೊತೆ ಕೋರಸ್ ಹಾಡ್ತಾರೆ. ಅಷ್ಟ್ ಚೆನ್ನಾಗಿ ಹಾಡ್ತಾನೆ ಇವನು. Come on young man, make my day. ಖಂಡಿತವಾಗ್ಲೂ ಹಾಡ್ತೀನಿ ಅಂಕಲ್. ಜಾತ್ರೆ ಮಾಡ್ಬಿಡ್ತೀನಿ. ಎಲ್ಲ ನಿಮ್ಗೋಸ್ಕರ, ನಿಮ್ ಧರ್ಮಪತ್ನಿಗೋಸ್ಕರ, ನಿಮ್ ಮಗಳು ಅಳಿಯಂಗೋಸ್ಕರ, ಲೈಟ್ ಆಗಿ ನನಗೋಸ್ಕರ. ಡ್ಯಾನ್ಸ್ ತುಂಬಾ ಚೆನ್ನಾಗಿತ್ತಲ್ಲ? ಮಾನ ಮರ್ಯಾದೆ ಅಂದ್ರೆ ಏನ್ ಗೊತ್ತಾ ನಿಮ್ಗೆ? ಎಲ್ಲೋ ಕೇಳ್ದಂಗಿದೆ, ಅಷ್ಟು ಐಡಿಯಾ ಇಲ್ಲ. ಮೊದ್ಲು ಎಲ್ಲಿ ಹೇಗಿರ್ಬೇಕು ಅಂತ ಕಲ್ತ್ಕೊಳ್ಳಿ. ಖಂಡಿತವಾಗ್ಲೂ ನಾಳೆಯಿಂದ ನಾನು ಹೇಗಿರ್ತೀನಿ ನೋಡ್ತಾ ಇರಿ. ಬೇಗ ಬೇಗ ಮಾಡ್ರೋ. ಏಯ್ ಮಾಡ್ರ ಬೇಗ. ಲೇಜಿ ಫೆಲಾಸ್, ಕೆಲಸ ಮಾಡಕ್ ಬರಲ್ಲ ಯಾರಿಗೂ ಇಲ್ಲಿ. ವಾಟ್ಸ್ ಹ್ಯಾಪನಿಂಗ್ ಯಂಗ್ ಮ್ಯಾನ್? ನೆಲ ನೋಡಿ ಅಂಕಲ್, ನಾಳೆ ಮದ್ವೆ ಗಂಡು ಏನಾದ್ರೂ ಇಲ್ಲಿ ಕಾಲಿಟ್ರೆ ಡೈರೆಕ್ಟ್ ಆಗಿ ಜಾರ್ಕೊಂಡು ಹೋಗಿ ನಿಮ್ ಮನೆ ಹಿತ್ಲಲ್ಲಿ ಎದಾಳ್ತಾನೆ. ಅಷ್ಟು ಜಾರುತ್ತೆ. ನಂದಿನಿ ಮದ್ವೆ ದಿನ ನನ್ನನ್ ತೋರ್ಬಿದ್ರೆ ಓಕೆ, ನಾನಿರೋದೇ ಬೀಳಕ್ಕೆ. ಆದ್ರೆ ಮದ್ವೆ ಗಂಡು ಮಾತ್ರ ಬೀಳ್ಬಾರ್ದು. ಕರೆಕ್ಟ್ ಅಂಕಲ್? ಏಯ್ ಉಜ್ರಾ ಉಜ್ರಾ. ಬೆಂಗಳೂರಲ್ಲಿ ಒಂದ್ ಕಾಫಿ ಲೋಟ ಈ ಕಡೆಯಿಂದ ಆ ಕಡೆಗೆ ಎತ್ತಿಡಲ್ಲ ಅಂತ ಸೋಂಬೇರಿ ವಂಶ ಒಂದು. ಇಲ್ಲಿ ಬಂದ್ ಅದೇನಾಗಿದ್ಯೋ ನಂಗೆ ಗೊತ್ತಿಲ್ಲ. ಅವ್ರ ಅಪ್ಪ ಇರ್ಬೇಕಿತ್ತು. ಮಗ ಕೆಲಸ ಮಾಡೋದ್ ನೋಡಿ ಹಾರ್ಟ್ ಅಟ್ಯಾಕೇ ಆಗ್ಬಿಡೋದು. ವಿಷಯ ತುಂಬಾ ಸೀರಿಯಸ್ ಆಗಿದೆ ಕಣ್ರೋ, ಇಲ್ಲಿ ಸ್ವಲ್ಪ ಹಾಕ್ರೋ. ಅಮ್ಮ ಲೇಟ್ ಆಗ್ತದೆ, ನಾನ್ ಬರ್ಲಾ? ಬೇಗ ಹೋಗು ಅಂದ್ರೆ ಕೇಳ್ತೀಯಾ? ಮಲ್ಗೆಪುರ ರೈಲ್ವೆ ಸ್ಟೇಷನ್ ಏನ್ ಪಕ್ಕದಲ್ಲಿದ್ಯಾ? 150 ಕಿಲೋಮೀಟರ್ ಹೋಗೋದ್ರಲ್ಲಿ ಟ್ರೈನ್ ಬಂದ್ಬಿಟ್ಟಿರುತ್ತೆ. ಓಕೆ ಅಮ್ಮ, ಬಾಯ್ ಬಾಯ್ ಬಾಯ್. ರಾಮ, ಏ ರಾಮ, ಮಲ್ಲಿಗೆಪುರಕ್ಕೆ ಹೋಗ್ಬೇಕು ಅಂತ ಬೆಳಗ್ಗೆನೆ ಹೇಳಿದ್ನಲ್ಲೋ?
ಇವಳು ಓದಿದ್ದು ಬಾಂಬೆಲಿ, ಈಗ ಇವಳು ಬಾಂಬೆ ಗ್ಯಾಂಗ್ ಬಂದ್ರೆ ಮನೆ ಎಲ್ಲ ಅಳ್ಳಾಡೋಗುತ್ತೆ. ರಾಮ ಯಾಕೋ ಬಿದ್ದೆ? ಮೈಯಲ್ಲಿರೋ ಮೂರುವರೆ ಮೂಳೆ ಮೇಂಟೈನ್ ಮಾಡಕ್ ಆಗಲ್ವಲ್ಲ ನಿನ್ ಕೈಲಿ? ಹೇಳಪ್ಪ ಚಿನ್ನ, ಹೇಳು ಹೇಳು ಹೇಳು. ಪಾಪ ಪಾಪ ಅಕ್ಕ ಗಾಡಿ ಓಡಿಸು ಅಂದ್ರೆ ಏನಾದ್ರೂ ಆಗುತ್ತೆ ಇವ್ನ್ಗೆ. ಪಾಪ ಕಾಲ್ ಜಾರ್ ಬಿದ್ಬಿಟ್ಟ. ಅಪ್ಪ ಇವ್ನ್ ಇವತ್ ಹೊರಡಲ್ಲ, ನನಗ್ ಲೇಟ್ ಆಗ್ತಾ ಇದೆ. ನಾನೇ ಗಾಡಿ ಓಡಿಸ್ಕೊಂಡು ಹೋಗ್ತೀನಿ, ಅಮ್ಮಂಗ್ ಹೇಳ್ಬೇಡ. ಓಕೆ, ಬಿ ಕೇರ್ಫುಲ್ ಸ್ವೀಟಿ. ಹಲೋ, ಎಕ್ಸ್ಕ್ಯೂಸ್ ಮೈ. ಬೆಳಿಗ್ಗೆ ಯಾಕೋ ಅಳ್ತಾ ಇದ್ದೆ? ಏನೋ ಆಕ್ಸಿಡೆಂಟ್ ಅಂತ ಹೇಳ್ತಾ ಇದ್ದೆ. ಆಕ್ಸಿಡೆಂಟಾ? ಹೌದು ಅಪ್ಪಯ್ಯ, ಹೈವೇ ರೋಡಲ್ಲಿ ಆಕ್ಸಿಡೆಂಟ್ ಆಗ್ಬಿಟ್ಟು 150 ಜನ ಸತ್ತೋಗ್ಬಿಟ್ರು. ಆದ್ರೆ ನಮ್ಮ ಪಕ್ಕದ ಮನೆ ಅವನ ಹೆಂಡತಿನೂ ಸತ್ತೋಗ್ಬಿಟ್ರು. ಅದಕ್ಕೆ ಬೇಜಾರು. ಅಯ್ಯೋ ನಂದಿನಿ, ನಿಂತ್ಕೋ. ನೀನೊಬ್ಬಳೇ ಹೋಗೋದ್ ಬೇಡ, ಪ್ರೀತಮ್ ಜೊತೆ ಹೋಗು. ಯಂಗ್ ಮ್ಯಾನ್. ಅಂಕಲ್ ಅಂಕಲ್ ಇಲ್ಲಿಗೆ ಬಂದ್ಬಿಟ್ಯಾ? ಅಂಕಲ್ ನೋಡು, ಅವಳ ಜೊತೆ ಹೋಗು ಪ್ಲೀಸ್. ಅಯ್ಯೋ, ಇಲ್ಲಿ ಇಷ್ಟೊಂದು ಕೆಲಸ ಇದೆ, ಇದನ್ನೆಲ್ಲ ಬಿಟ್ಟು ಹೇಗೆ ಹೋಗ್ಲಿ ಅಂಕಲ್? ಆಕ್ಸಿಡೆಂಟ್ ಆದ ರೋಡ್ ಅದು, ಮದುಮಗಳು ಒಬ್ಳೆ ಹೋಗ್ಬೇಕಾ? ಕಮ ಹೀಗೆ ಹೋಗು, ಪರವಾಗಿಲ್ಲ. ಅಯ್ಯೋ, ಈ ಬಟ್ಟೆಲ್ ನಾಚಿಕೆ ಆಗುತ್ತೆ ಅಂಕಲ್ ನನಗೆ. ಸರಿ, ಡ್ರೆಸ್ ಬದಲಾಯಿಸಿ ಹೋಗು, ಕ್ವಿಕ್ಲಿ ಗೋ. ನೀವ್ ಹೇಳ್ತೀರಾ ಅಂತ ಹೇಳ್ತಿದ್ದೇನಲ್ಲ. ಬೇಡ ಕಣ, ಬೇಡ ಬೇಡ ಬೇಡ, ಪ್ಲೀಸ್ ಪ್ಲೀಸ್, ಬೇಡ ಬೇಡ. ಗಾಡಿ ನಿಲ್ಸಿ. ಎಸ್ ಯುವರ್ ಆನರ್. ಇಳಿರಿ. ಇಳಿ ಅಂತಳಲ್ಲೋ ಮಳೆಯಲ್ಲಿ. ನಿಮ್ ಜೊತೆ ಹೋಗ್ಲಿಲ್ಲ ಅಂದ್ರೆ ಅಪ್ಪ ಬೇಜಾರ್ ಮಾಡ್ಕೋತಾರಲ್ಲ ಅಂತ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಸುಮ್ನೆ ಬಾಯಿ ಮುಚ್ಕೊಂಡ್ ಗಾಡಿ ಓಡಿಸಿ, ಇಲ್ಲ ಅಂದ್ರೆ ನನ್ ಪಾಡಿಗೆ ನಾನು ಹೋಗ್ತೀನಿ. ರೀ, ನಾನೇನ್ರಿ ಮಾಡ್ಲಿ? ಈ ದೇವದಾಸ ನಗ್ಸ್ತಾನೆ. ಬೆಳಿಗ್ಗೆ ಅಳ್ತಿದ್ದ. ಯಾಕೋ ಅಳ್ತಿದ್ಯಾ ದೇವದಾಸ ಅಂದೆ. ಅದಕ್ಕೆ ನಮ್ಮ ಮನೆ ಹಿಂದೆ ಇರೋ ಕಾಡಲ್ಲಿ ಆನೆ ರೇಪ್ ಆಗ್ಬಿಟ್ಟಿದೆ, ಆನೆ ರೇಪ್ ಮಾಡಿದವ್ರನ್ನ ಪೊಲೀಸರು ಹುಡುಕ್ತಿದ್ದಾರೆ ಅಂತ. ಅವ್ರು ಯಾರನ್ನೋ ಹುಡುಕಿದ್ರೆ ನೀನ್ ಯಾಕೋ ಅಳ್ಬೇಕು ದೇವದಾಸ ಅಂದೆ. ಅದಕ್ಕೆ ಏನ್ ಹೇಳ್ತಾನೆ ಗೊತ್ತೇನ್ರಿ? ಆನೆನ್ ರೇಪ್ ಮಾಡಿದ್ದು ನಾನೇ ಅಂತ ಪೊಲೀಸ್ ಅವ್ರಿಗೆ ಡೌಟ್ ಬಂದಿದೆ ಅಂತಾನೆ. ನಿನ್ ಕೈಲಿ ಆನೆನ್ ಎಲ್ಲಿ ರೇಪ್ ಮಾಡಕ್ ಆಗುತ್ತೆ ದೇವದಾಸ್? ನೀನ್ ನೋಡಿದ್ರೆ 4 ಇಂಚು, ಆನೆ ನೋಡಿದ್ರೆ ಬಿಲ್ಡಿಂಗ್ ಸೈಜ್ ಇರುತ್ತೆ. ಪೊಲೀಸ್ ಅವ್ರು ಏನ್ ಮಾಡಲ್ಲ ಬಿಡು ಅಂದೆ. ಅದಕ್ಕೆ ಏನಂತಾನೆ ಗೊತ್ತಾ? ಇಲ್ಲ ಗುರು, ಹಿಂದೆ ಒಂದ್ಸಲ ಆನೆನ್ ರೇಪ್ ಮಾಡಿದ್ದೆ, ಪೊಲೀಸ್ ರೆಕಾರ್ಡ್ ಅಲ್ಲಿ ನನ್ನ ಹೆಸರಿದೆ ಅಂತಾನೆ. ಹುಡುಗಿ ನಗ್ತಾ ಇದ್ದಾಳೆ ಅಂದ್ರೆ ಒಳ್ಳೊಳಗೆ ನನ್ನ ಬಗ್ಗೆ ಏನೋ ಇರ್ಬೇಕು ಕಣ. ಲವ್ ಗಿವು ಏನಾದ್ರೂ ಶುರುವಾಯ್ತಾ ದೇವದಾಸ? ಲವ್ ಅಂದ್ರೆ ನಿಂಗೆ ನಿದ್ದೆ ಬರುತ್ತೆ ಅಲ್ವಾ? ಹುಡುಗಿ ಕೈ ಕೊಟ್ಟು ನಾನು ನಿಂತರ ದೇವದಾಸಾಗಿ ಕುಡ್ದು ಹಾಳಾದ್ರೆ ನಿಂಗೆ ನೆಮ್ಮದಿ ಅಂತ ಕಾಣುತ್ತಲ್ವಾ? ಇನ್ ನಿನ್ಗೂ ನನಗೂ ಯಾವುದೇ ಸಂಬಂಧ ಇಲ್ಲ ಕಣ ದೇವದಾಸ, ಹಾಳಾಗಿ ಹೋಗು. ಎಲ್ಲ ಹಾಳಾಗೋ ಐಡಿಯಾ ಕೊಡ್ತಾನೆ. ಏನಾಯ್ತು? ಹುಡುಗಿನ ಹಾರಿಸ್ಕೊಂಡು ಬೆಂಗಳೂರಿಗೆ ಹೋಗ್ಬಿಡು, ಇಲ್ಲ ನಂತರ ದೇವದಾಸ ಆಗ್ಬಿಡ್ತೀಯ, ಲೈಫಲ್ಲಿ ಉದ್ದಾರ ಆಗಲ್ಲ ಅಂತಾನೆ. ಅದಕ್ಕೆ ನಾನ್ ಹೇಳ್ದೆ, ನಾನ್ ತುಂಬಾ ಒಳ್ಳೆ ಹುಡುಗ, ಹಾಗೆಲ್ಲ ಮಾಡಬಾರ್ದು, ತಪ್ಪಾಗುತ್ತೆ, ಹುಡುಗಿ ಕೋಪ ಬರುತ್ತೆ ಅಂದೆ. ಕರೆಕ್ಟ್ ಅಲ್ವೇನ್ರಿ? ಹೋಗಣ್ವಾ? ಹುಷಾರ್ರಿ, ಅವ್ನ್ ಲವ್ ಫೇಲ್ಯೂರ್ ಆಗಿ ದೇವದಾಸ ಅಂತ ಹೆಸರಿಟ್ಕೊಂಡ್ಮೇಲೆ ಹುಡುಗಿರ್ ಮುಖ ನೋಡಿದ್ರೆ ಸಾಕು ಪರ್ಚ್ ಬಿಡ್ತಾನೆ. ಹಾಗೇನಿಲ್ಲ, ಅವನು ನನ್ಗೂ ಫ್ರೆಂಡ್ ಆಗಿದ್ದಾನೆ. ಇನ್ಮೇಲಿಂದ ಅವ್ನು ನಿಮ್ ಜೊತೆ ಮಾತಾಡಲ್ವಂತೆ. ಹೌದಾ ಸರ್? ಬನ್ನಿಲೆ. ಕೊಡಲ್ಲ. ಅವನ್ಗೆ ಫುಲ್ ಬೇಜಾರಾಗಿದ್ಯಂತೆ ನಿಮ್ಮೇಲೆ. ಅವ್ರು ಸಹವಾಸ ಮಾಡಿ ಬರೀ ಕೆಟ್ಟ ಬುದ್ಧಿ ಕಲ್ತಿದೀನಿ ಅಕ್ಕ, ನನಗ್ ಒಳ್ಳೆ ಬುದ್ಧಿ ಕಲಿಸ್ಕೊಡಿ ಅಂತ ನನ್ನ ಹತ್ರ ಬಂದಿದ್ದಾನೆ. ಹೋಗ್ ಟ್ರೈನ್ ವಿಚಾರಿಸಿ. ಸರ್, ಒಂದ್ ಸ್ವಲ್ಪ ನನ್ನ ಕಡೆ ನೋಡ್ತೀರಾ? ಅಯ್ಯೋ, ನಿನ್ನೆ ನೋಡ್ತಾ ಇದ್ದೀನಿ, ಹೇಳಪ್ಪ. ಏನ್ ಲುಕ್ಕು ಸರ್, ವಂಡರ್ಫುಲ್. ಸಾರಿ, ಬಾಂಬೆ ದೇಶದಿಂದ ಬರೋ ಟ್ರೈನು. ಅಯ್ಯೋ, ಹೇಳ್ದಿ ಅದ್ರ ಕತೆನ? ಆ ಕಡೆ ಮಳೆ ಬಿದ್ದೋ 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 ಎಲ್ಲ ಜಾಮ್ ಆಗ್ಬಿಟ್ಟಿದೆ. ಎಲ್ರಿಗೂ ಹೇಳಿ 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 ಸಾಕ ಆಗ್ಬಿಟ್ಟಿದೆ, ಟಿಫಿನೇ ಮಾಡಿಲ್ಲ. ಹಾಗಾದ್ರೆ ಟ್ರೈನ್ ಬರಲ್ವಾ? 5 ಅವರ್ ಲೇಟಪ್ಪ. 5 ಅವರ್ ಲೇಟ್ ಆಗುತ್ತಾ? ಗುರುಗಳೇ ತಗೊಳ್ಳಿ, ಇಟ್ಕೊಳ್ಳಿ. ಬರ್ಲಾ? ನೋಡ್ ದೇವದಾಸ, ಹುಡುಗಿ ಜೊತೆಲಿರೋ 5 ಅವರಲ್ಲಿ 1 ನಿಮಿಷನೂ ವೇಸ್ಟ್ ಮಾಡಲ್ಲ ಬಾಸ್. ಸಪೋರ್ಟ್ ಮಾಡೋ ತರ ಇದ್ರೆ ನನ್ ಜೊತೆ ಇರು, ಇಲ್ಲ ಅಂದ್ರೆ ಸಾಯಿ. ಲೇಟ್ ಆಗತ್ತೆ ಅಂತ ಮನೆಗ್ ಫೋನ್ ಮಾಡಿ ಹೇಳಿದೀನಿ. ಇಲ್ಲೊಂದು ಪುಣ್ಯ ಪೀಠ ಇದೆ, ಹೋಗಿ ಕಾಣಿಕೆ ಕಟ್ಬಿಟ್ ಬಾ ಅಂತ ಹೇಳಿದ್ರು ಅಪ್ಪ. ಹೋಗಣ್ವಾ? ಈ ಭೂಮಿ ಮೇಲೆ ಯಾವ ಮೂಲೆ ಕರೆದ್ರು ನಾನು ನಿಮ್ ಜೊತೆ ಬರ್ತೀನಿ. ಹೋಗೋಣ? ದೇವದಾಸ್ ಎಲ್ಲೋದ ಇವನು? ದೇವದಾಸ್, ಏ ದೇವದಾಸ್. ನೋಡ್ರಿ, ಅವ್ನ ನಾಟಕ ನೋಡ್ರಿ. ಈಗ ತಾನೇ ಸಾಯಿ ಅಂದೆ, ತಕ್ಷಣ ಹೋಗಿ ಕೂತ್ಕೊಂಡ್ಬಿಟ್ಟಿದ್ದಾನೆ. ನೆನ್ನೆ ಯಾವ ಹಳೆ ಪಿಕ್ಚರ್ ನೋಡ್ನೋ ಏನೋ ಗೊತ್ತಿಲ್ಲ.
ದೇವದಾಸ್ ಹೊರಾಕ್ಬಿಡ್ತೀನಿ ಅಷ್ಟೇ. ಟಾಯ್ಲೆಟ್ ಅರ್ಜೆಂಟ್ ಆದ್ರೂ ಒಂದ್ ಹೆಜ್ಜೆ ಓಡ್ದವನಲ್ಲ ನನ್ನ ಲೈಫಲ್ಲಿ, ಅಂತದ್ರಲ್ಲಿ ರೈಲ್ವೆ ಟ್ರ್ಯಾಕ್ ಮೇಲೆ ಓಡಿಸ್ತೀಯ ನನ್ನ. ಮಾತಾಬೇಡ, ಸುಮ್ನಿರ್ ನೀನು. ಸಾಕು ಬೈದಿದ್ದು, ಕೇಳಿ ಕೇಳಿ ಸುಸ್ತಾಗೋಯ್ತು. ಸರಿ ಬರೀ ಸರಿ ಅಂದ್ಬಿಟ್ಟು ಸುಮ್ನಾಗ್ಬಿಟ್ರೆ ಹೇಗೆ? ಏನು ತರ್ಲೆ ಡೈಲಾಗ್ ಹೊಡಿಲೇ ಇಲ್ಲ. ಏನಾದ್ರೂ ಸ್ಪೆಷಲ್ ಆಗಿ ಮಾತಾಡ್ದಿದ್ರೆ ನಿಮ್ ನಾಲ್ಗೆಗೆ ಅವಮಾನ ಅಲ್ವಾ? ಏನಾದ್ರೂ ಮಾತಾಡಿ ಪ್ಲೀಸ್. ಮಾತಾಡಿದ್ರೆ ಬಾಯಿ ಮುಚ್ಕೊಂತೀರಾ, ಮುಚ್ಕೊಂಡಿದ್ರೆ ಮಾತಾಡು ಅಂತೀರಾ. ಬದುಕ್ತೀವಿ ಅಂದ್ರೆ ಸಾಯಿ ಅಂತೀರಾ, ಸಾಯಕ್ ಹೋದ್ರೆ ಬದುಕು ಅಂತೀರಾ. ಏನ್ ಸೃಷ್ಟಿನಪ್ಪ ಹುಡುಗಿರ್ದು ಭಗವಂತ, ಅರ್ಥನೇ ಆಗಲ್ಲ. ವಯಸ್ಸು ಹುಡುಗರ್ನೆಲ್ಲ ನೀನೇ ಕಾಪಾಡ್ಬೇಕು ತಂದೆ. ಮೊದ್ಲು ನಿಮ್ ಮಾತ್ ಕೇಳಿದ್ರೆ ಮೈ ಉರಿಯೋದು, ಈಗ ನೀವು ಮಾತಾಡ್ತಿದ್ರೆ ನಗು ಬರುತ್ತೆ. ಓ ಯಾಕೋ ಕಾರ್ಟೂನ್ ಕೆಟ್ಟೋದ್ನೇನ್ರಿ ನಾನು? ನೋಡೋಕೆ ತರ್ಲೆ ನೀವು, ಆದ್ರೆ ತುಂಬಾ ಇಮೋಷನಲ್ ಅಂತ ಗೊತ್ತಾಯ್ತು. ಆಫ್ಟರ್ ಆಲ್ ಈ ಮೊಲಕ್ಕೋಸ್ಕರ ನೀವು ಪ್ರಾಣ ಕೊಡಕ್ಕೂ ರೆಡಿ ಇದ್ದೀರಾ ಅಂದ್ರೆ ನೀವು ನಿಜಕ್ಕೂ ಗ್ರೇಟೆ. ನಾನ್ ನಿಮ್ಮನ್ನ ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ, ಸಾರಿ. ನೀವು ಯಾವಾಗ ಸಾರಿ ಕೇಳ್ತಿರೋ, ಯಾವಾಗ ಶಬಾಷ್ ಅಂತಿರೋ, ಯಾವಾಗ ನಗ್ತಿರೋ, ಯಾವಾಗ ಕೋಪ ಮಾಡ್ಕೋತಿರೋ, ಆ ದೇವ್ರಿಗೂ ಅರ್ಥ ಆಗಲ್ಲ ಅನ್ಸುತ್ ಕಣ್ರಿ. ರೀ, ಈ ಹುಡುಗಿರ್ನೆಲ್ಲ ರೆಡಿ ಮಾಡಿದ್ಮೇಲೆ ದೇವ್ರು ಇಮ್ಮಿಡಿಯೇಟ್ ಆಗಿ ಒಂದ್ ಐಟಮ್ ರೆಡಿ ಮಾಡ್ದ. ಏನ್ ಗೊತ್ತಾ? ಗೊತ್ತಿಲ್ಲ. ಹೊಡ್ಕೊಳಕ್ ಚಪ್ಲಿ.